ನೀವೇನ ಕೇಳ್ತೀರಾ ಇಲ್ಲ ಡೈರೆಕ್ಟ್ ಆಗಿ ಸಿನಿಮಾ ಬಗ್ಗೆ ಅಣ್ಣ? ವೃತ್ತ ನೀವೆಲ್ಲ ಟ್ರೈಲರ್ ಎಲ್ಲ ನೋಡಿದ್ರಿ, ಟ್ರೈಲರ್ ತುಂಬಾ ವೈರಲ್ ಆಗಿತ್ತು. ಟ್ರೈಲರ್ನ ಪ್ರತಿಯೊಬ್ಬರು ನೋಡಿದ್ವಿ. ನಿಜ ಹೇಳ್ತೀನಿ, ಟ್ರೈಲರ್ ನೋಡಿದಾಗ ಈ ತರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ. ಏನೋ ಸಿನಿಮಾ ಮಾಡಿದ್ದಾರೆ, ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಥ್ರಿಲ್ಲರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ ಅಷ್ಟೇ. ಬಟ್ ಅಣ್ಣ ಸಿನಿಮಾ ಇವಾಗ ಬಂದ್ಬಿಟ್ಟು ಆಕ್ಚುಲಿ ನೋಡ್ತಾ ಇದ್ವಿ, ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ಆಗೋವರೆಗೂ ನಾನು ಒಂದು ಮಾತು ಹೇಳ್ತೀನಿ ನೋಡಿ, ಇದು ಈ ತರ ಎಲ್ಲ ಆಗಲ್ಲ. ಒಂದೇ ಒಂದು ಮಾತು, ಅಣ್ಣ ಹಾವಿನ ಜಾಗ ಹುತ್ತ, ಹಾವಿನ ಜಾಗ ಹುತ್ತ, ನೋಡೋ ಪ್ರತಿಯೊಬ್ಬರಿಗೂ ತಲೆ ಕೆಡಿಸೋ ಸಿನಿಮಾ ವೃತ್ತ. ಪ್ರತಿಯೊಬ್ಬರಿಗೂ ತಲೆ ಏನಕ್ಕೆ ಕೆಡಿಸುತ್ತೆ ಅಂತ ಅಂದ್ರೆ, ನಾನು ನೋಡಿ ಹೇಳ್ತಾ ಸ್ಟಾರ್ಟಿಂಗ್ ಅಣ್ಣ ಫಸ್ಟ್ ಬಂತು, ಸಿನಿಮಾ ಸ್ಟಾರ್ಟ್ ಆಯ್ತು. ಹೋಗಿ ಒಂದು ಸಸ್ಪೆನ್ಸ್ ಹೋಗ್ತಾ ಇದೆ, ಒಂದು ಥ್ರಿಲ್ಲರ್ ಹೋಗ್ತಾ ಇದೆ, ಇಂಟ್ರೋಲ್ ಬರುತ್ತೆ, ಎಲ್ಲ ಶಾಕ್ ಆಗುತ್ತೆ, ಏನಿದೆ ಇಂಟ್ರೋಲ್ ಅರ್ಥ ಆಗಲ್ಲ. ಸೆಕೆಂಡ್ ಹಾಫೇ ನಿಮಗೆ ಥ್ರಿಲ್ಲರು, ಬಿಯರ್ ಗಿರೀಸ್ ಎಲ್ಲ ನೋಡ್ತಿದ್ವಿ ಎಲ್ಲ ನಾವೆಲ್ಲ, ಎಷ್ಟು ಹೆಂಗೆ ಸರ್ವೈವಲ್ ಮಾಡ್ತೀವಿ ಅಣ್ಣ. ಒಂದು ಟೆನೆಂಟ್ ನೋಡಿದೀರಾ ನೀವು? ಟೆನೆಂಟು ಕ್ರಿಸ್ಟೋಫರ್ ನೋಲನ್ ಸಿನಿಮಾಗಳಿರುತ್ತೆ ಗೊತ್ತಾ, ಆ ಥರ ಇದು ನಮ್ಮ ಕನ್ನಡದಲ್ಲಿ ಕ್ರಿಸ್ಟೋಫರ್ ನೋಲನ್ ತೆಗೆದಿರೋ ಸಿನಿಮಾ. ಇದು ನಮ್ಮ ಕನ್ನಡದಲ್ಲಿ ಕ್ರಿಸ್ಟೋಫರ್ ನೋಲನ್ ಏನಾದ್ರು ಸಿನಿಮಾ ತೆಗೆದ್ರೆ ಈ ತರ ಇರುತ್ತೆ ಅಣ್ಣ. ಒಂದೊಂದು ಸೀನ್ ಅಣ್ಣ ನಿಮ್ಗೆ ಒಂದು ಚೂರು ಬೋರ್ ಆಗ್ದಂಗೆ ಆ ತರ ಎಳ್ಕೊಂಡು ಹೋಗಿದ್ದಾರೆ. ಸರ್ವೈವಲ್ ಥ್ರಿಲ್ಲರ್ ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವೈವಲ್ ಥ್ರಿಲ್ಲರ್ ಫಸ್ಟ್ ಟೈಮ್ ಅಲ್ವಾ ಅಣ್ಣ? ಹುಡುಗಿರ ನೋಡಿದ್ರೆ ನಾವು ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು, ಹುಡುಗಿರ ನೋಡಿದ್ರೆ ನಾವು ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು. ಅರೆ ನಮ್ಮ ಕನ್ನಡದಲ್ಲಿ ವೃತ್ತ ಬಂದ್ಬಿಟ್ಟು ಫಸ್ಟ್ ಸರ್ವೈವಲ್ ಸಿನಿಮಾ ಬಂದಿರೋದು ನಮ್ಮ ಕನ್ನಡದಲ್ಲಿ. ನೀವು ಬಂದು ಒಂದ್ಸಲಿ ನೋಡಿ, ನಿಮ್ಗೆ ಹಿಂಗೆಲ್ಲ ಹೆಂಗಿರುತ್ತೆ ಅಂದ್ರೆ, ನಾನು ಹೇಳ್ತಾ ಇರ್ತೀನಿ ನನ್ನ ಗೂಸ್ ಬಂಪ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಎಲ್ಲ ಏನ್ ನಡೀತಿದೆ ರೀ, ಏನ್ ನಡೀತಿದೆ ಅರ್ಥ ಆಗ್ತಿಲ್ಲ ನನಗೆ. ಫಸ್ಟ್ ಹಾಫ್ ಇಂಟರ್ವಲ್ ಬರುತ್ತೆ, ಅಯ್ಯೋ ಮೋ ಇದು ಫಸ್ಟ್ ಹಾಫ್ ಇಂಟರ್ವಲ್ ಇದು ಅಣ್ಣ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮ್ಗೆಲ್ಲ ಹೆಂಗಿರುತ್ತೆ ಅಂದ್ರೆ, ಹೀರೋ ಬದುಕ್ಬೇಕು, ಹೀರೋ ಏನಾಗ್ಬಾರ್ದು ಅಣ್ಣ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಣ್ಣ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಭಾವ, ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಭಾವ. ಆದ್ರೆ ನಾವು ಜೀವನ ಹೋರಾಡ್ತಾನೆ ಇರಬೇಕು, ನಮ್ಗೆ ಇರೋದು ಪೂರ್ತಿ ಜೀವ. ಅರ್ಥ ಆಗಿಲ್ಲ ನಾನು ಮತ್ತೆ ಹೇಳ್ತೀನಿ ಅಣ್ಣ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಭಾವ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ. ಆದ್ರೆ ನಾವು ಹೋರಾಡ್ತಾನೆ ಇರಬೇಕು, ಇರೋವರೆಗೂ ನಮ್ ಜೀವ, ನಮ್ ಜೀವ ಕೊನೆ ಉಸಿರು ಇರೋವರೆಗೂ ಹೋರಾಡ್ತಾನೆ ಇರಬೇಕು. ಕನ್ನಡಿಗರು ವಾರಿಯರ್ಸ್ ನಾವೆಲ್ಲ ಆ ತರ ಹೋರಾಡ್ಕೊಂಡು, ನಾನು ಹೇಳಿದ್ನಲ್ಲ ಸರ್ವೈವರ್ ಬಂದಾಗ ಫುಲ್ಲು ಹಂಗೆ ಹೊಡೆದಾಕಿರೋ ಏನೋ ಬರುತ್ತೆ, ಸಿಂಹನ ಹುಲಿನ ಅಂತ ನನಗೆ ಗೊತ್ತಾಗಿಲ್ಲ, ಏನ್ ಬರುತ್ತೆ ಅಂತ ಏನಲ್ಲ ಏನ್ ಬರುತ್ತೆ ಅಂತ ಗೊತ್ತಾಗಿಲ್ಲ. ಅದೆಲ್ಲ ಬಂದಾಗ ಹಂಗೆ ಹೊಡೆದು ಬಿಡ್ಬೇಕು ಅನ್ಸುತ್ತೆ ಅಣ್ಣ. ಬಟ್ ಒಂದು ಮಾತು ನನ್ಗೆ ಲಾಸ್ಟಿಗೆ ಎಲ್ಲರಿಗೂ ನಾನು ಒಂದೇ ಒಂದು ಮಾತು ಹೇಳೋದಣ್ಣ ಅಣ್ಣ, ಸೂ ಫ್ರಮ್ ಸೋ ಸಿನಿಮಾ ನೀವೆಲ್ಲ ನೋಡಿರ್ತಾನೆ, ಯಾವ ತರ ಜನ ಬಂದ್ಬಿಟ್ಟು ನೋಡಿ ಪ್ರೀಮಿಯರ್ಸ್ ಆದ್ಮೇಲೆ ಜನ ಅದಕ್ಕೆ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಣ್ಣ. ಅದನ್ನು ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ಸೋದಿಲ್ಲ ಟ್ರೈಲರ್ ನೋಡಿದ್ರೆ. ಬಟ್ ಸಿನಿಮಾ ಇವತ್ತಿನವರೆಗೂ ಟಿಕೆಟ್ಸ್ ಇಲ್ಲ. ಏನಕ್ಕಂದ್ರೆ ನಮ್ಮ ಕನ್ನಡಿಗರು ಒಂದ್ಸಲಿ ಸಿನಿಮಾನ ಓನ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಒಂದು ಸರಿ ನನ್ನ ರಿಕ್ವೆಸ್ಟ್, ವೃತ್ತ ಸಿನಿಮಾನ ಬಂದು ನೋಡಿ. ನಾನು ಹೇಳ್ತಾ ಇದ್ದೀನಿ, ವೃತ್ತ ಸಿನಿಮಾ ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರ್ ಇದೆ. ಬಟ್ ನಾನು ನಿಮ್ಗೆ ಒಂದು ಓಪನ್ ಚಾಲೆಂಜ್ ಒಂದು ಕೊಡ್ತಾ ಇದ್ದೀನಿ ಅಣ್ಣ. ಶೂ ಹಾಕಿದ್ರೆ ಪ್ರತಿಯೊಬ್ಬರು ಹಾಕ್ತಾರೆ ಸಾಕ್ಸು, ಶೂ ಹಾಕಿದ್ರೆ ಪ್ರತಿಯೊಬ್ಬರು ಹಾಕ್ತಾರೆ ನೀವು ಅಣ್ಣ ಅನ್ರಿ ಅಣ್ಣ. ಶೂ ಹಾಕಿದ್ರೆ ಪ್ರತಿಯೊಬ್ಬರು ಹಾಕ್ತಾರೆ ಸಾಕ್ಸು, ಶೂ ಹಾಕಿದ್ರೆ ಪ್ರತಿಯೊಬ್ಬರು ಹಾಕ್ತಾರೆ ಸಾಕ್ಸು. 100 ಕೋಟಿ ಕೊಟ್ಬಿಡ್ತೀನಿ ಈ ಸಿನಿಮಾದ ಯಾರಾದ್ರೂ ಫಸ್ಟ್ ಹೇಳಿದ್ರೆ ಕ್ಲೈಮ್ಯಾಕ್ಸ್ 100 ಕೋಟಿ ಓಪನ್ ಚಾಲೆಂಜ್ ಕ್ಲೈಮ್ಯಾಕ್ಸ್ ಅಲ್ಲಿ. ಸಾರಿ ನಿಮ್ಮ ಹೆಸರು ನನಗೆ ಗೊತ್ತಾಗಿಲ್ಲ. ಮಾಹಿರ್ ರೋಡಿಗೆ ಹಾಕ್ತಾರೆ ತಾರು, ರೋಡಿಗೆ ಹಾಕ್ತಾರೆ ತಾರು. ಆದ್ರೆ ಎಲ್ಲಾರು ನಿಮ್ ಆಕ್ಟಿಂಗ್ ಎಲ್ಲ ಮುಳುಗಿಸ್ಬಿಟ್ರಲ್ಲ ಮಾಹಿರು. ಮತ್ತೆ ಹೇಳ್ತಾ ಇದ್ದೀನ ನೆಕ್ಸ್ಟ್ ಲೆವೆಲ್ ಸರ್ವೈವಲ್. ನಾನು ಮತ್ತೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವೈವಲ್ ಸಿನಿಮಾ ಬಂದಿರೋದು ವೃತ್ತ ಅಂತ ಸಿನಿಮಾ ಹೆಸರು. ಒಂದು ಸಲ ಬಂದ್ಬಿಟ್ಟು ನೋಡಿ. ಆ ಕ್ಲೈಮ್ಯಾಕ್ಸ್ನು ಯಾರು ಊಹೆ ಮಾಡೋಕ್ಕಾಗಲ್ಲ, ಆ ಇಂಟರ್ವಲ್ಸ್. ಸೊ ನಿಮ್ಗೆ ಒಂದೇ ಒಂದು ಲಾಸ್ಟಿಗೆ ಹೋಗ್ಬೇಕಾದ್ರೆ ಏನಾಗ್ತಿದೆ ಇಲ್ಲಿ ಅಯ್ಯೋ ಅಂತ ಅನ್ಸ್ಬಿಡುತ್ತೆ ನಿಮ್ಗೇನೆ. ನಮ್ಮ ಉಪ್ಪಿ ಸರ್, ನನಗೆ ಡೈರೆಕ್ಟರ್ ಹೆಸರು ನನಗೆ ಗೊತ್ತಿಲ್ಲ, ಲಿಖಿತ್ ಕುಮಾರ್ ಸರ್. ಲಿಖಿತ್ ಸರ್ ಸೂಪರ್. ನಿಮ್ಗೆಲ್ಲ ಉಪ್ಪಿ ಸರ್ ನೆನಪಾಗ್ಬಿಡ್ತಾರೆ ಈ ಸಿನಿಮಾ ನೋಡ್ತಾ ಇದ್ರೆ. ಉಪ್ಪಿ ಸರ್ ಡೈರೆಕ್ಷನ್ ತರ ಇರುತ್ತೆ ಸಿನಿಮಾ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ವೃತ್ತ ಒಂದು ಸಲ ಬಂದ್ಬಿಟ್ಟು ಸಿನಿಮಾ ನೋಡಿ. ಅದು ಹೇಳಿದ್ನಲ್ಲ, ಕ್ಲೈಮ್ಯಾಕ್ಸ್ ಆದ್ರೂ ಮುಂಚೆ ಹೇಳಿದ್ರೆ 100 ಕೋಟಿ ನಮ್ಮ ಹೀರೋ ಕೊಡ್ತಾರೆ.